ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ನಾನು ಸಂಹಿತಾ ಉಪಾಧ್ಯಾಯ. ಮೊದಲೇ ಹೇಳ್ತೀನಿ, ಈ ಒಂದು ವಿಡಿಯೋ ಸ್ವಲ್ಪ ಲೆಂಥಿಯಾಗಬಹುದು. ನಾನು ಯಾವತ್ತೂ ವಿಡಿಯೋ ಲ್ಯಾಗ್ ಮಾಡುವವಳಲ್ಲ. ಬಟ್ ಇವತ್ತು ಸ್ವಲ್ಪ ನಿಮ್ಮೆಲ್ಲರ ಒಂದು ಗೊಂದಲಗಳು ಏನಿವೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಇರುವ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪ್ರಯತ್ನ ಮಾಡುತ್ತೇನೆ. ಈಗ ಎಲ್ಲರೂ ಕೇಳುವ ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆ 5ನೇ ಕಂತಿನ ಹಣ ಬರಲಿಲ್ಲ, ಯಾವಾಗ ಬರುತ್ತೆ ಅಥವಾ ಇನ್ನೂ ಬರಲ್ವಾ ಅಂತ. ಮಾನ್ಯ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಏನು ಕೆಲವರಿಗೆ ಕೆಲ ಜಿಲ್ಲೆಗಳಿಗೆ ಈಗಾಗಲೇ ಜಮೆಯಾಗಿದೆ. ಅದು ಮೊತ್ತವಾಗಿ 60% ಮಾತ್ರ. ಇನ್ನು 40% ಫಲಾನುಭವಿಗಳಿಗೆ ಇನ್ನೂ ಜಮೆಯಾಗಬೇಕಷ್ಟೇ. ಅಂದ್ರೆ ಇವತ್ತು, ನಾಳೆ ಮತ್ತು ಮುಂದಿನ 2 ವಾರದೊಳಗೆ 5ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಎಲ್ಲರ ಖಾತೆಗೆ ಜಮೆಯಾಗುತ್ತದೆ. ಇದಕ್ಕಿರುವ ಸಮಯ ಅದು ಜನವರಿ ಕೊನೆಯ ವಾರದವರೆಗೆ ಅಂತ ಮೇಲಧಿಕಾರಿಗಳಿಂದ ಸಿಗುವ ಮಾಹಿತಿ. ಎರಡನೇ ಪ್ರಶ್ನೆ, ಮೇಡಂ 6ನೇ ಕಂತಿನ ಹಣ ಯಾವಾಗ ಜಮೆಯಾಗುತ್ತೆ ಅಂತ. ಅದ್ರಲ್ಲೂ ಕೆಲವರು ಕೇಳುದು ಡೈರೆಕ್ಟ್ ಆಗಿ, ನಮಗೆ 6ನೇ ಕಂತಿನ ಹಣ ಇನ್ನೂ ಬರಲಿಲ್ಲ ಅಂತ. ಇದಕ್ಕೆ ಉತ್ತರ ಇಷ್ಟೇ, ಸರ್ಕಾರಿ ಅಧಿಕಾರಿಗಳ ಮಾಹಿತಿ ಪ್ರಕಾರ 6ನೇ ಕಂತಿನ ಹಣ ಫೆಬ್ರವರಿ 1ನೇ ಅಥವಾ 2ನೇ ವಾರದಿಂದ ಜಮೆಯಾಗಬಹುದು ಅಂತ. ಬಟ್ ಇದು ಇನ್ನೂ ಮುಂದೂಡಿ ಫೆಬ್ರವರಿ 3 ಅಥವಾ 4ನೇ ವಾರದವರೆಗೂ ಹೋಗಬಹುದು. ಮೂರನೇ ಪ್ರಶ್ನೆ, ಸಾಮಾನ್ಯವಾಗಿ ಎಲ್ಲರೂ ಕೇಳುವ ಪ್ರಶ್ನೆ, ಮೊದಲ 1-2 ಕಂತಿನ ಹಣ ಬಂತು, ಅದಾದ ಮೇಲೆ ಯಾವುದೇ ಹಣ ಬರಲಿಲ್ಲ ಅಂತ. ಇದಕ್ಕೆ ಉತ್ತರ ನಾನು ಈ ಮೊದಲೇ ಒಂದು ವಿಡಿಯೋನಲ್ಲಿ ಹೇಳಿರುವೆ. ಅಂದ್ರೆ ಯಾರೆಲ್ಲ ಕೆಲವೊಂದು ಮಾಹಿತಿಗಳ ಒಂದು ಅಪ್ಡೇಟ್ ಏನಿದೆ ಅದನ್ನು ಮಾಡಿಸಿಕೊಂಡಿರುವರೋ, ಅದು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ, ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಅಥವಾ ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಎಲ್ಲೇ ಆಗಿರಲಿ, ಗಮನಿಸಿ, ಇಲ್ಲಿ ಅಪ್ಡೇಟ್ ನಿಮ್ಮ ಹೆಸರಿನ ಕೇವಲ ಇನ್ಷಿಲ್ ಬದಲಾವಣೆ ಅಥವಾ ಫೋನ್ ನಂಬರ್ ಬದಲಾವಣೆ ಅಥವಾ ಇನ್ನೇನೋ ಒಂದು ಸಣ್ಣ ಮೈನರ್ ಚೇಂಜಸ್ ಇರಬಹುದು. ಬಟ್ ನೀವು ಇನ್ನೊಮ್ಮೆ ಅರ್ಜಿ ಸಲ್ಲಿಸುವುದು ಉತ್ತಮ. ಎಲ್ಲಿ ಅರ್ಜಿ ಸಲ್ಲಿಸಬೇಕು? ನಿಮ್ಮ ಹತ್ತಿರದ ಗ್ರಾಮ 1 ಕೇಂದ್ರ ಅಥವಾ ಬೆಂಗಳೂರು 1 ಕೇಂದ್ರ ಅಥವಾ ಸಿಎಸ್ಸಿ ಆಫೀಸ್ಗಳಲ್ಲಿ ನೀವು ಪುನಃ ಅರ್ಜಿ ಸಲ್ಲಿಸಬಹುದು. ನಾಲ್ಕನೇ ಪ್ರಶ್ನೆ, ಮೇಡಂ ನಾವು ಅರ್ಜಿ ಸಲ್ಲಿಸಿದಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಹಣ ನಮಗೆ ಬರಲಿಲ್ಲ. ಸೊ ಯಾರಿಗೆಲ್ಲ 1 ಕಂತಿನ ಹಣ ಬರಲಿಲ್ಲವೋ, ನಾನು ನನ್ನ ಹಳೆ ವಿಡಿಯೋನಲ್ಲಿ ಹೇಳಿದ ಹಾಗೆ ಸರ್ಕಾರದ ವೆಬ್ಸೈಟ್ನಿಂದ ಗೃಹಲಕ್ಷ್ಮಿ ಅಪ್ಲಿಕೇಶನ್ ರಿಜೆಕ್ಟೆಡ್ ಲಿಸ್ಟ್ ಅನ್ನು ಡೌನ್ಲೋಡ್ ಮಾಡಿ. ಮೊದಲು ಅದರಲ್ಲಿ ನಿಮ್ಮ ಹೆಸರಿದೆಯೇ ಎಂದು ನೋಡಿ. ಇದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿವೆ. ರೀಸನ್ ಬಂದು ನಿಮ್ಮ ಬ್ಯಾಂಕ್ ಖಾತೆ ಅಥವಾ ನೀವು ನೀಡಿದ ಮೊಬೈಲ್ ಸಂಖ್ಯೆ ಅಥವಾ ನೀವು ಡಾಕ್ಯುಮೆಂಟ್ಸ್ ಫಿಲ್ ಮಾಡಿದ ಮಾಹಿತಿಯಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿರಬಹುದು. ಸೊ ಇನ್ನೊಮ್ಮೆ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಹಾಕಿ. ಇವಾಗ ನಿಮ್ಮದೇ ಬೇರೆಯೊಂದು ಬ್ಯಾಂಕ್ ಅಕೌಂಟ್ ಕೊಡಿ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಮ್ಮ ಆಧಾರ್ನಲ್ಲಿ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಸೀಡ್ ಆಗಿದ್ಯಾ ಎಂಬುದನ್ನು ವೆರಿಫೈ ಮಾಡಿಕೊಳ್ಳಿ. 5ನೇ ಪ್ರಶ್ನೆ, ಮೇಡಂ ನಮಗೆ ಗೃಹಲಕ್ಷ್ಮಿ ಯೋಜನೆಯ 1 ಕಂತಿನ ಹಣ ಬರಲೇ ಇಲ್ಲ, ರಿಜೆಕ್ಟೆಡ್ ಲಿಸ್ಟಿನಲ್ಲಿ ನಮ್ಮ ಹೆಸರಿಲ್ಲ. ಮಾನ್ಯ ವೀಕ್ಷಕರೇ, ಇಲ್ಲಿ ನೋಡಿ, ಇದು ಒಂದು ರೇರ್ ಕೇಸ್ ಬಟ್ ತುಂಬಾ ಮುಖ್ಯವಾದದ್ದು. ಭವಿಷ್ಯ ಗೃಹಲಕ್ಷ್ಮಿ ಯೋಜನೆಯ ಸಾಕಷ್ಟು ಅಪ್ಡೇಟ್ ಕೊಡುವ ಯಾರು ಈ ಒಂದು ಸಂಭಾವ್ಯತೆಯನ್ನು ಹೇಳಿರುವುದಿಲ್ಲ. ಮಾನ್ಯ ವೀಕ್ಷಕರೇ ನೋಡಿ, ನೀವು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಸಲ್ಲಿಸುವಾಗ ಸರ್ಕಾರದ ಕಡೆಯಿಂದ ಒಂದು ಕಂಡೀಷನ್ ಇತ್ತು. ಏನಂದ್ರೆ ನೀವು ಕೊಡುವ ಬ್ಯಾಂಕ್ ಖಾತೆಯು ನಿಮ್ಮ ಆಧಾರ್ನಲ್ಲಿರುವ ಮೊಬೈಲ್ ಸಂಖ್ಯೆಗೆ ಸೀಡ್ ಆಗಿರಬೇಕು. ಅಂದ್ರೆ ಆಧಾರ್ನಲ್ಲಿನ ಮೊಬೈಲ್ ಸಂಖ್ಯೆಯು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜೋಡಣೆಯಾಗಿರಬೇಕು ಅಂತ. ಈಗ ಅಕಸ್ಮಾತ್ ನೀವು ಕೊಟ್ಟ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ನಲ್ಲಿರುವ ಮೊಬೈಲ್ ಸಂಖ್ಯೆ ಸೀಡ್ ಆಗಿರಲಿಲ್ಲ ಅಂತ ಇದ್ರೆ, ನಿಮ್ಮ ಆಧಾರ್ನಲ್ಲಿರುವ ಮೊಬೈಲ್ ನಂಬರ್ಗೆ ಬೇರೆ ಯಾವ ನಿಮ್ಮ ಹೆಸರಿನ ಬ್ಯಾಂಕ್ ಖಾತೆಯು ಸೀಡ್ ಆಗಿದೆಯೋ ಆ ಬ್ಯಾಂಕ್ ಖಾತೆ ಒಮ್ಮೆ ಚೆಕ್ ಮಾಡಿ ನೋಡಿ. ನಿಮ್ಮ ಆ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆಯಾಗಿರುವ ಸಾಧ್ಯತೆ ಇದೆ. ಕಾರಣ ವೀಕ್ಷಕರೇ, ನೀವು 2-3 ಸಂಘಗಳಲ್ಲಿ ತೊಡಗಿಸಿಕೊಂಡಿರುವಿರಾ ಮತ್ತು ಅಲ್ಲಿ ಎಲ್ಲ ಕಡೆಗಳಲ್ಲೂ ನಿಮ್ಮ ಬೇರೆ ಬೇರೆ ಬ್ಯಾಂಕ್ ಖಾತೆಗಳನ್ನು ಬಳಸಿಕೊಂಡಿರ್ತೀರಾ. ಸೊ ಅದಕ್ಕೆ ಈ ಒಂದು ಕೇಸ್ ಚೆಕ್ ಮಾಡಿ. ವೀಕ್ಷಕರೇ, ನಾನು ಈ ಮೊದಲೇ ಹೇಳಿದಾಗೆ ಇದು ತುಂಬಾ ರೇರ್ ಕೇಸ್. ಬಟ್ ಮೊದಲೆರಡು ಕಂತುಗಳಲ್ಲಿನ ಹಣ ಕೆಲವೊಂದು ಮಹಿಳೆಯರಿಗೆ ಹೀಗೆ ಆಗಿತ್ತು. ಸೊ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಎಲ್ಲ ಗೊಂದಲಗಳಿಗೆ ಇಲ್ಲಿ ಉತ್ತರ ಕೊಟ್ಟಿದ್ದೇನೆ. ಆದ್ರೂ ಸಹ ನಿಮ್ಮದು ಬೇರೆ ಯಾವುದೇ ಪ್ರಶ್ನೆಗಳಿದ್ದರೆ ಕೆಳಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ವೀಕ್ಷಕರೇ, ನೀವೇನು ನನ್ನ ಚಾನೆಲ್ಗೆ ಮೊದಲ ಬಾರಿಗೆ ಬಂದವರಾದರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡದವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ ಕನ್ನಡಾಂಬೆಗೆ ಜಯವಾಗಲಿ.